ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನೈನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೇ, ಟೈಟಲಲ್ಲಿ ನೋಡೇ ಗೊತ್ತಾಗಿರುತ್ತೆ. ನಾನು ಲಾಸ್ಟು ವೀಕೆ ಹೇಳಿದ್ದೆ ಲಶಿಕನ್ ಡ್ಯಾನ್ಸ್ ಇದೆ ನೆಕ್ಸ್ಟ್ ವೀಕ್ ಅಂದ್ಬಿಟ್ಟು. ಇವತ್ತು ಸ್ಯಾಟರ್ಡೇ ಒಂದು 5ಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವ್ರ ಸ್ಕೂಲ್ ಮುಂದೆನೇ ದೊಡ್ಡದಾಗಿ ಫೀಲ್ಡ್ ಇದೆ, ಅಲ್ಲೇ ಸ್ಟೇಜ್ ಎಲ್ಲ ಹಾಕಿ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ, ಮತ್ತು ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಅವ್ರ ಟೀಚರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಅವ್ರು ರೆಡಿ ಆಗೋದು. ಚೆನ್ನಾಗಿ ರೆಡಿ ಆಗಿರ್ತಾರೆ, ಒಳ್ಳೆ ಲಕ್ಷಣವಾಗಿ ರೆಡಿಯಾಗಿರ್ತಾರೆ. ಸೊ ಇವತ್ತು ಇನ್ನು ಲಶಿಕಾಗೆ ಇವತ್ತು ಡ್ಯಾನ್ಸ್ ಬಂದುಬಿಟ್ಟು ರಿಮಿಕ್ಸ್ ಇರುತ್ತೆ. ಒಂದು ಬಂದುಬಿಟ್ಟು ಗೋಲ್ಡನ್ ಸ್ಟಾರ್ ಗಣೇಶ್ದು ಗೂನಗು ಇದೆಯಲ್ಲ, ಅದು ಆ ಸಾಂಗು ಅರಮನೆ ಫಿಲಮಿಂದ ಅದೊಂದು. ಇನ್ನೊಂದು ಕನ್ನಡದೇ, ಅದೊಂದು ಸ್ವಲ್ಪ ಓಲ್ಡ್ ಸಾಂಗು. ಎರಡೂ ಮಿಕ್ಸ್ ಮಾಡಿ ಒಂದು 5-5.5 ನಿಮಿಷ ಇರುತ್ತೆ ಒಂದೊಂದು ಮಗುದೂ. ಎಷ್ಟು ಚೆನ್ನಾಗಿ ಕಲಿಸಿರ್ತಾರೆ ಚಿಕ್ಕ ಮಕ್ಕಳಿಗೆ ಅಂದರೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಅದಕ್ಕೆ ತುಂಬ ಪೇಷನ್ಸ್ ಇರಬೇಕು. ಪ್ರತಿಯೊಂದು ಮಗುಗೂ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾರೆ. ಈ ಸಾಂಗ್ಗೆ ಈ ಟ್ಯೂನ್ಗೆ ಇದೇ ಸ್ಟೆಪ್ ಹಾಕಬೇಕು ಅಂತಲೂ ಹೇಳ್ಕೊಡ್ತಾರೆ. ಸೊ ಅದು ನಿಜವಾಗ್ಲೂ ಮೆಚ್ಚಬೇಕು, ಅಷ್ಟು ಪೇಷನ್ಸ್ ಇರುತ್ತೆ ಅವ್ರಿಗೂ ಕೂಡ. ಅಷ್ಟೇ ಚೆನ್ನಾಗಿ ಕಲಿತಾರೆ. ಇನ್ನು ಕರಾಟೆ ಕೂಡ ಇದೆ ಅವ್ರ ಸ್ಕೂಲಲ್ಲಿ. ಕರಾಟೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ದಾರೆ. ನಾನು ಅದನ್ನು ಕೂಡ ಒಂದು ಸ್ವಲ್ಪ ಗ್ಲಿಮ್ಸ್ನ ನಾನು ತೋರಿಸ್ತೀನಿ, ನೋಡ್ಬೋದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಲಶಿಕಂಗೆ 5 o'clockಗೆ ಸ್ಕೂಲ್ ಡೇ ಇದೆ. ಅವಳಿಗೆ 4 o'clock ಎಬ್ಸಿ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ಇವತ್ತು ಸ್ಕೂಲ್ ಡೇ ಸ್ಯಾಟರ್ಡೇ. ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ನೋಡಿ. ಬೆಳಗ್ಗೆಯಿಂದ ಬರೀ ಕೆಲಸ ಎನ್ಕ್ವೈರೀಸ್ ಜೊತೆಗೆ ನಂಗೆ ಅಲ್ಲಿಗೆ ಬೇಕು ಇಲ್ಲಿಗೆ ಬೇಕು ಅಂತ ಕೇಳ್ತಿದ್ದಾರೆ. ಜೊತೆಗೆ ನನಗೆ ನಿನ್ನೆ ಇವತ್ತೆರಡು ಹೋಗಿದ್ದಾರೆ. ಒಂದು ಗಾಡಿ ಬಂದುಬಿಟ್ಟು ಚಿಕ್ಕಮಂಗ್ಳೂರು, ನಾನು ಬೇಕಿದ್ರೆ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ. ಚಿಕ್ಕಮಂಗ್ಳೂರಿಗೆ 2 days ಟ್ರಿಪ್ ಹೋಗಿದ್ದಾರೆ 11 ಜನ. ಇನ್ನು ಇವತ್ತು 1 day ಟ್ರಿಪ್ಪು ಹೊಗೇನಿಕಲ್ ಫಾಲ್ಸಿಗೆ ಹೋಗಿದ್ದಾರೆ, ಅದನ್ನು ಪಿಕ್ ಹಾಕ್ತೀನಿ. ಅದು 19 ಜನ ಹೋಗಿದ್ದಾರೆ, 2 TTನೇ. ಅದು 1 day ಟ್ರಿಪ್ ಹೊಗೇನಿಕಲ್ಲು. ಚಿಕ್ಕಮಂಗ್ಳೂರಿಗೆ 2 ದಿನ ಹೋಗಿದ್ದಾರೆ. ಹೋಮ್ ಸ್ಟೇ ಎಲ್ಲ ಮಾಡಿಬಿಟ್ಟು ಫುಡ್ಡು ಸಕ್ಕದಾಗಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಾನು ಪ್ರತಿಯೊಂದು ರಿವ್ಯೂಸು ಅಲ್ಲಿ ಹೋಗಿ ಎಂಜಾಯ್ ಮಾಡಿರೋ ವೀಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ಸಪ್ರೇಟ್ ವೀಡಿಯೋಸಲ್ಲಿ ಮಾಡಿ ಹಾಕ್ತಿರ್ತೀನಿ. ಆ್ಯಂಡ್ ನಾಳೆ ಕೇರಳಗೆ 4 ಜನ ಹೋಗ್ತಿದ್ದಾರೆ, ಅವ್ರ ಫ್ಯಾಮಿಲಿ, ಹಸ್ಬೆಂಡು ವೈಫು, ಅವರಿಬ್ಬರು ಮಕ್ಕಳು. ಸೊ ಥ್ರೂ ಫ್ಲೈಟ್ ಹೋಗ್ತಿದ್ದಾರೆ. ಅವರು 11th ಹೋಗ್ಬಿಟ್ಟು 13th ಏನೋ ವಾಪಸ್ ಬರ್ತಿದ್ದಾರೆ. 5:15 ಫ್ಲೈಟ್ ಇದೆ. ಇವತ್ತು ರಾತ್ರಿ ಎಲ್ಲ ಅಸಿಸ್ಟ್ ಮಾಡಿದ್ದೇ ಆಯಿತು. ನಾನು ಇವತ್ತು ರಾತ್ರಿ ಚಿಕ್ಕಮಂಗ್ಳೂರಿಗೆಲ್ಲ 2 ಗಂಟೆಗೆ ಬಿಟ್ಟಿದ್ದಾರೆ ಬೆಂಗಳೂರಿಂದ. ಸೊ ಅಸಿಸ್ಟ್ ಮಾಡೋದೇ ಆಯಿತು ಮಧ್ಯೆ. ಇನ್ನು ನಾಳೆನೂ ಅಸಿಸ್ಟ್ ಮಾಡಬೇಕು. ಇನ್ನು ಕೆಲವೊಂದು ಸುಮಾರು ಒಂದು 4 ಕನ್ಫರ್ಮ್ ಆಗೋ ಸ್ಟೇಜಲ್ಲಿದ್ದಾವೆ. ಒಂದು ಕಾಶಿ ಕೇಳ್ತಿದ್ದಾರೆ, ಪ್ರಯಾಗ್ರಾಜ್, ಅಯೋಧ್ಯೆ ಅದೊಂದು. ಇನ್ನೊಂದು ಸಿಂಹಾಚಲಂಗೆ ಕೇಳಿದ್ದಾರೆ. ಇನ್ನೊಂದು ಮಹಾರಾಷ್ಟ್ರ ಕಡೆ ಕೇಳಿದ್ದಾರೆ, ಸಿಂಧುದುರ್ಗು. ಸೊ ಇದಕ್ಕೆಲ್ಲ ಐಟಿನರಿ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಇವಾಗ. ನಾನು 4 ಗಂಟೆ ಮೇಲೆ ಏನೂ ನಾನು ಕೆಲಸ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಬೇಗ ಇವರಿಗೆ ಕಳಿಸ್ಬಿಟ್ಟು ನಾನು ಪೀಸ್ಫುಲ್ಲಾಗಿ ಹೋಗಬೇಕು. ಸೊ ನೋಡೋಣ ಹೆಂಗಾಗುತ್ತೆ ಹಂಗೆ. ಅದಕ್ಕೆ ಎಲ್ಲಂದರಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನಾನು. ಸೊ ಬನ್ನಿ, ನಾನು ಮತ್ತೆ ಪಾಪು ಇವಳನ್ನ ಅದಕ್ಕೆ ಮಲಗಿಸಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಮಲಗಲಿಲ್ಲ ಅಂದರೆ ಫುಲ್ ಹಠ ಮಾಡ್ತಾಳೆ. ಹಂಗಾಗಿ ಇವಳನ್ನ ರೆಡಿ ಮಾಡುವಾಗ ಮತ್ತೆ ನಾನು ಶೂಟ್ ಮಾಡ್ತೀನಿ. ಓಕೆ, ನಾನು ಮತ್ತೆ ಸಿಗ್ತೀನಿ. ರೆಡಿ ಆಗಿದ್ದೀನಿ. ಸೊ ಸ್ವಲ್ಪ ಚಳಿ ಇರುತ್ತಲ್ವ, ಅದಕ್ಕೆ ಜಾಕೆಟ್ ಹಾಕ್ಕೊಂಡೆ. ಇದೊಂದು ಫ್ರಾಕು, ಒಂಥರ 3/4 ಫ್ರಾಕು, ಚೆನ್ನಾಗಿರುತ್ತೆ. ಯಾವಾಗಲೂ ರೇರ್ ಹಾಕ್ಕೊಳ್ಳೋದು, ಟ್ರಿಪ್ಪಿಗೆ ಹೋದಾಗ ಯೂಸ್ ಮಾಡ್ತೀನಿ. ಬಟ್ ಇವಾಗ ಸ್ವಲ್ಪ ಫ್ರೀಯಾಗಿರುತ್ತೆ ಅಂತ ಹಾಕ್ಕೊಂಡೆ. ಇದಕ್ಕೆ ಶೂಸ್ ಹಾಕ್ಕೋತೀನಿ. ಸೊ ನಮ್ಮ ಮೇಡಮ್ ಅವ್ರನ್ನೂ ತೋರಿಸ್ತೀನಿ. ರೆಡಿ ಮಾಡಿದ್ದೀನಿ. ಬ್ಲ್ಯಾಕ್ ವಿತ್ ಪಿಂಕ್ ಕಲರು, ಎಲ್ಲರೂ ಒಂಥರ ಬ್ಲ್ಯಾಕೇ ಆಗೋಯ್ತು. ಇವನು ಬ್ಲ್ಯಾಕ್ ಶರ್ಟು, ಅವಳದು ಬ್ಲ್ಯಾಕ್ ವಿತ್ ಪಿಂಕ್ ಕಾಂಬಿನೇಷನ್ ಇದೆ. ಸೊ ನಂದು ಈ ಥರ ಇದೆ. ಸೊ ನಮ್ಮ ಮೇಡಮ್ ರೆಡಿ ಆಗಿದ್ದಾರೆ. ಸೂಪರ್ ಲಶಿ, ವಾವ್. ಎಲ್ಲಿ ನಿನ್ನ ಮೇಕಪ್ ತೋರಿಸು. ಲಿಪ್ಸ್ಟಿಕ್ಕು, ಬ್ಲಷ್ಷು, ಐ ಶ್ಯಾಡೋಸು, ವಾವ್. ಇವನು ಬ್ಲ್ಯಾಕು, 3 ಜನನೂ ಬ್ಲ್ಯಾಕ್ ಅಲ್ವಾ? ಫುಲ್ ತೋರಿಸು. ಸಾಕ್ಸ್ ತೋರಿಸು. ಪೂರ್ತಿ ಸಾಕ್ಸ್ ಅವರೇ ಕೊಟ್ಟಿರೋದು. ದೀಪಕ್ ಚೂಡು ಲಶಿ. ಇನ್ನು ಹೊರಟ್ವಿ ಮನೆಯಿಂದ. ಮೊದಲು ನಾನು ಲಶಿಕಾ ಪ್ರಕುಲ್ ಹೋಗ್ತಾಯಿದ್ದೀವಿ. ಏನಕ್ಕಂದರೆ ಅವಳಿಗೆ 5 ಗಂಟೆಗೆ ಅಲ್ಲಿ ಸೇರಿಸ್ಬೇಕು. ಪ್ಲೇ ಗ್ರೂಪ್ದಿರುತ್ತೆ, ಅದಾದಮೇಲೆ ನರ್ಸರಿ ಇರುತ್ತೆ. ಆ ಟೈಮ್ಗೆ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಮೊದಲು ನಾವು ಹೋಗ್ತಾಯಿದ್ವಿ. ಏನಕ್ಕಂದರೆ ಮೊದಲು ಮಕ್ಕಳು ಇರಬೇಕಲ್ವ, ಆಮೇಲೆ ಅವ್ರು ಸ್ಟಾರ್ಟ್ ಆದಾಗ ಸ್ವಲ್ಪ ಹೊತ್ತು ಮುಂಚೆ ಬರ್ತೀವಿ ಅಂತ ಹೇಳಿದ್ರು. ಸೊ ಅರೇಂಜ್ಮೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಓಪನ್ ಸ್ಟೇಜಲ್ಲಿ ಮಾಡಿಬಿಡ್ತಾರೆ. ಬಟ್ ಅದೇನೋ ಗೊತ್ತಿಲ್ಲ, ಇವತ್ತೇ ಸಂಕ್ರಾಂತಿ ಮುಂಚೆನೇ ಸ್ವಲ್ಪ ಕ್ಲೌಡಿ ಕ್ಲೈಮೇಟು, ಮಳೆ ಬರೋ ಥರನೂ ಇತ್ತು. ಹನಿ ಬೀಳ್ತಾನೂ ಇತ್ತು. ಏನಾಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಹನಿ ನೋಡಿ, ಕ್ಲೌಡಿ ಕ್ಲೈಮೇಟ್ ಇದೆ ಪೂರ್ತಿ. ಮಳೆ ಬರುತ್ತೋ ಏನೋ ಅಂತ ತುಂಬ ಭಯ ಆಗ್ತಾಯಿತ್ತು.
ಬಟ್ ಓಕೆ ನೋಡೋಣ ಅಲ್ಲ, ಲೆಟ್ ಸಿ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ. ಅಲ್ಲಲ್ಲಿ ಹನಿ ಬರ್ತಾಯಿತ್ತು, ಹನಿ ಬರೋದಕ್ಕೆ ನಮ್ಗೆ ಭಯ ಆಗ್ತಾಯಿತ್ತು. ಪಾಪ ಅವರು ಎಲ್ಲ ಅರೇಂಜ್ಮೆಂಟ್ಸ್ ಎನರ್ಜಿ ಯಾವತ್ತೂ ಡೌನ್ ಆಗಲ್ಲ ಶಿಲ್ಪ ಅವ್ರದ್ದು. ನಾನು ನೋಡಿರೋ ಹಾಗೆ ಸೆಕ್ರೆಟರಿ ಅವ್ರದ್ದು ಕೂಡ ಅವರ ಹಸ್ಬೆಂಡ್ ಯಾವಾಗಲೂ ಅವರ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಆಗಿ ನಿಂತಿರ್ತಾರೆ. ಸೊ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಿಮ್ಮ ಶಾಲೆ ಇನ್ನು ಮುಂದಿನ ವರ್ಷಗಳು ನಡೀಲಿ ಅಂತ ನಾನು ನಿಮಗೆ ಬಯಸ್ತೀನಿ. ಗೈಸ್ ನೋಡಿ, ಲಶಿಕಾ ಮಲ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ಏನೋ ಗೊತ್ತಿಲ್ಲ, ಅನ್ಸೀಸನ್ನು ಮಳೆ ಬಂದುಬಿಡ್ತು ಫುಲ್ಲು. ಸೊ ಏನು ಅಂದ್ಕೋಬೇಡಿ, ನಮ್ಮ ಮಹಾರಾಣಿ ಮಾಡಿರೋ ಅಂಥದ್ದೆಲ್ಲ ಇವು ಗೀಚಾಪಚ್ಚ ಎಷ್ಟು ಚೆನ್ನಾಗಿತ್ತು ಮೊದಲು. ಈಗೆಲ್ಲ ನೋಡಿ ಎಷ್ಟು ಗೀಚಾಕಿದ್ದಾಳೆ ಅಂದರೆ ಏನೋ ಅಂದ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಏನೋ ನೈಲ್ ಪಾಲಿಶ್ ಬೇಕು ಅಂತ ಹಾಕಿಸ್ಕೊಂಡು ಮಲ್ಕೊಂಡಿದ್ದಾಳೆ. ಸೊ ಕ್ಯಾನ್ಸಲ್ ಆಗೋಯ್ತು ಅವ್ರದ್ದು ಸ್ಕೂಲ್ ಡೇ, ಏನಕ್ಕಂದರೆ ದಿಢೀರಂತ ಮಳೆ ಬಂತು. ಸೊ ಅನ್ಎಕ್ಸ್ಪೆಕ್ಟೆಡ್, ಅಂದರೆ ಕ್ಲೌಡಿ ಕ್ಲೈಮೇಟ್ ಇತ್ತು. ಬಟ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಈಗ ಲಶಿಕನ ಕೈಲಿ ಒಂದು ಹಾಡು, ಲಶಿಕನ ಜೊತೆಗೆ ಇನ್ನಿಬ್ಬರು ಒಂದು 5 ಜನ ಮಕ್ಕಳು ಹಾಡು ಆಡಿದ್ರು. ಅದಾದಮೇಲೆ ಒಂದು ಡ್ಯಾನ್ಸು ಆಯಿತು ಪ್ಲೇ ಗ್ರೂಪ್ದು. ಹಾಗೆ ಪಾಪ ಮಳೆಯಲ್ಲೇ ಮಾಡ್ತಾಯಿದ್ರು, ಸಣ್ಣದಾಗಿ ಬರ್ತಿತ್ತು. ಅದು ಆಗ್ತಾ ಫುಲ್ ಜೋರಾಗೋಯಿತು. ಸರಿ, ಚಿಕ್ಕ ಮಕ್ಕಳಲ್ವಾ, ಹಂಗೆ ಮಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅದು ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ನಾಳೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಹೋಗಬೇಕು. ಸೊ ಟೈಮ್ ನೋಡಿ, ಸೊ 10:44. ಸೊ 10:44 ಆದರೂ ಈಗ ಲ್ಯಾಪ್ಟಾಪ್ನ ಕ್ಲೋಸ್ ಮಾಡಿಟ್ಟೆ. ಸೊ ಇಷ್ಟೊತ್ತು ಒಂದು ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡ್ತಿದ್ದೆ. ಸೊ ಸಿಂಹಾಚಲಮ್ಗೆ ಒಂದು ಟೂರ್ ಪ್ಯಾಕೇಜ್ ಇದು ಆಯಿತು. 4 ನೈಟ್ಸು 5 ಡೇಸು, ಇಬ್ಬರೇ ಸೀನಿಯರ್ ಸಿಟಿಸನ್ಸು. ಆಂಧ್ರ ಪ್ರದೇಶಲ್ಲಿದೆ ಸಿಂಹಾಚಲಂ. ಅವ್ರಿಗೆ ತುಂಬ ಈ ಟೆಂಪಲ್ಸ್ ವಿಸಿಟ್ ಮಾಡಬೇಕು ಅಂತ ಇದ್ದರು. ಸೊ 4 ನೈಟ್ಸು 5 ಡೇಸ್ ಮಾಡಿದೆ. ವಿಶಾಖಪಟ್ಟಣಂ ಏರ್ಪೋರ್ಟ್, ಸೊ ಅಲ್ಲಿ ರೀಚ್ ಆಗ್ತಾರೆ. ಮತ್ತು ಅಲ್ಲಿಂದ ವಿಜಯವಾಡದಿಂದ ಬ್ಯಾಂಗ್ಳೂರಿಗೆ ಬರ್ತಾರೆ. ಸೊ ಅದನ್ನೇ ಬುಕ್ ಮಾಡಿಬಿಟ್ಟು, ಸೊ ಇವತ್ತಿಗೆ ಹೊಗೇನಿಕಲ್ ಟ್ರಿಪ್ ಮುಗೀತು 1 ಡೇ. ಇನ್ನು ಚಿಕ್ಕಮಂಗ್ಳೂರು ಅವ್ರು ಅಲ್ಲೇ ಇದ್ದಾರೆ. ನಾಳೆ ಅವ್ರದ್ದು ಇದಾಗುತ್ತೆ. ಅದಾದಮೇಲೆ ನಾಳೆ ಕೇರಳಗೆ ಹೋಗ್ತಿದ್ದಾರೆ. 5:20ಗೆ ಫ್ಲೈಟ್ ಇದೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗು 3:20ಗೆ ಅವರಲ್ಲಿರಬೇಕು. ಸೊ ಅಲ್ಲಿಂದ ಅಸಿಸ್ಟ್ ಮಾಡೋದಿರುತ್ತೆ. ಹಿಂಗಿರುತ್ತೆ ನೋಡಿ, 10:45ವರೆಗೂ ಕೆಲಸ ಮಾಡ್ಕೊಂಡೇ ಇರ್ತೀನಿ. ಬೆಳಗ್ಗೆ ಫುಲ್ 24 ಅವರ್ಸು ಯೂಸ್ ಮಾಡ್ಕೋತೀನಿ ಕೆಲಸ ಮಾಡೋದಕ್ಕೆ. ಇನ್ನೂ ಎನ್ಕ್ವೈರೀಸ್ ಬರ್ತಾನೆ ಇದೆ. ಸೊ ಆಲ್ಮೋಸ್ಟ್ ಚೆನ್ನಾಗಿ ಎಂಕ್ವೈರೀಸ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರ ನಮ್ಮ ಪ್ರವಾಸ ಜೊತೆಗೆ. ಇನ್ನೂ ಬುಕ್ಕಿಂಗ್ಸ್ ಮಾಡಿ. ಎಲ್ಲ ಬಡ್ಜೆಟ್ ಫ್ರೆಂಡ್ಲಿ, ನಮ್ಮದು ಮಾರ್ಜಿನ್ ಜಾಸ್ತಿ ನಾವು ಇಟ್ಕೊಳ್ಳೋದಿಲ್ಲ, ಎಲ್ಲ ಬಡ್ಜೆಟ್ ಫ್ರೆಂಡ್ಲಿಯಾಗೇ ಇರುತ್ತೆ. ನಾನು ಮತ್ತೆ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಫುಲ್ ನಿದ್ದೆ ಬರ್ತಿದೆ, ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ ನಾನು. ಸೊ ಮತ್ತೆ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ. ಒಂದು ಸ್ವಲ್ಪ ನಾನು ಬೆಳಗ್ಗೆ ಸ್ವಲ್ಪ ಚಕ್ಕೆ ಮತ್ತು ಶುಂಠಿ ಹಾಕಿಬಿಟ್ಟು ಆ ನೀರನ್ನ ಕುದಿಸ್ಬಿಟ್ಟು ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ ಥ್ರೋಟು. ಇದು ಕೆಮ್ಮು, ಥ್ರೋಟ್ ಇನ್ಫೆಕ್ಷನ್ ಆದಾಗ. ಅಂದರೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಏನಾಗಿಲ್ಲ, ಸ್ವಲ್ಪ ಕೆಮ್ಮಿತ್ತು, ಸ್ವಲ್ಪ ಧೂಳಿಗೆ ಸಡನ್ನಾಗಿ ಹಂಗಾಗೋಯ್ತು. ಇನ್ನು ಬೆಳಗ್ಗೆ ಮತ್ತು ಕ್ಲೈಮೇಟ್ ಹಾಗೇ ಇತ್ತು, ಫುಲ್ಲು ಕ್ಲೌಡಿ ಕ್ಲೈಮೇಟ್. ಅದೇನೋ ಸೈಕ್ಲೋನ್ ಅಂತ ಹೇಳ್ತಾಯಿದ್ರು. ಇವತ್ತೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಟೆಂಟ್ ಎಲ್ಲ ಅಂದರೆ ರೂಫ್ ಥರ ಎಲ್ಲ ಹಾಕ್ಸಿದ್ದೀವಿ ಅಂತ ಮೆಸೇಜ್ ಬಂದಿತ್ತು. ಸೊ ಮಳೆ ಬಂದ್ರೂ ನೆನೆಯಲ್ಲ ಅನ್ನೋ ಥರ ಎಲ್ಲನೂ ಹಾಕ್ಸಿದ್ದೀವಿ. ಸೊ ಹಂಗೆ ಬಿಟ್ಟು ಇವತ್ತೇ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದರೆ ನಾಳೆಗೆ ನೆಕ್ಸ್ಟ್ ಡೇನೇ ಇತ್ತು, ಸಂಡೇಗೆ ಇಟ್ಕೊಂಡಿದ್ರು. ಸೊ 4 o'clock ಹೋಗಬೇಕು. ಇನ್ನು ಬೆಳಗ್ಗೆ ಪುರಿ ಇತ್ತು. ಸರಿ, ಪುರಿ ಒಗ್ಗರಣೆ ಉಸ್ಲಿನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಯೂಶ್ವಲಿ ಸಂಡೇಸು ಸ್ವಲ್ಪ ಬೆಳಗ್ಗೆ ಬ್ರೇಕ್ಫಾಸ್ಟು ಎಲ್ಲ ಲೈಟಾಗಿರುತ್ತೆ. ಒಂದು ಬ್ರೆಡ್ ಆಮ್ಲೆಟ್ ಇರುತ್ತೆ, ಇಲ್ಲಾಂದರೆ ಉಪ್ಮಾ ಇರುತ್ತೆ, ಇಲ್ಲಾಂದರೆ ಪುರಿ ಮಂಡಕ್ಕಿ ಇರುತ್ತೆ. ತುಂಬ ಕಮ್ಮಿ ಈ ಥರ ರೈಸ್ ಐಟಮ್ಸು ಅದು ಇದು ಹೆವಿ ಫುಡ್ ಎಲ್ಲ ತಿನ್ನೋದು. ಸಂಡೇ ಒಂಚೂರು ಈ ಥರನೇ ಲೈಟ್ ಫುಡ್ಡೇ ಮಾಡ್ಕೋತಾ ಇರ್ತೀವಿ. ಇನ್ನೊಂದು ಸ್ವಲ್ಪ ಮೊನ್ನೆ ಎಲ್ಲ ಗಿಡ ಎಲ್ಲ ತಂದಿದ್ರಲ್ಲ, ಅದನ್ನೆಲ್ಲ ಗೊಬ್ಬರ ಎಲ್ಲ ತಂದುಬಿಟ್ಟು, ಇದು ಮೇಕೆದು ಸಿಗುತ್ತಲ್ಲ, ಅದು ಮನೆ ಹತ್ರನೇ ಸಿಕ್ತು. ಚೀಲ 200 rupees ಹೇಳ್ತಾರೆ. ಅದನ್ನೆಲ್ಲ ತಂದು ಮಣ್ಣಿಗೆ ಮಿಕ್ಸ್ ಮಾಡಿ ಅಪ್ಪ ಅಮ್ಮ ಈ ಹೊಸ ಗಿಡಗಳೆಲ್ಲ ಏನಿದೆ
ಪಾಟ್ಗೆಲ್ಲ ಹಾಕ್ತಿದ್ದಾರೆ. ಕೆಲವೊಂದು ನೆಲಕ್ಕಿಡೋವೆಲ್ಲ ನೆಲಕ್ಕೂ ಕೂಡ ಇಡ್ತಿದ್ದಾರೆ. ಕೆಲವು ಪಾಟ್ಗೆ ಏನೇನು ಬರುತ್ತೆ ಹೂವಿನ ಗಿಡಗಳು, ಶೋ ಪ್ಲ್ಯಾಂಟ್ಸು ಆ ಥರದ್ದೆಲ್ಲ ಹಾಕ್ತಿದ್ದಾರೆ. ಇನ್ನು ಈ ಪೆಬಲ್ಸ್ ಎಲ್ಲ ಇತ್ತಲ್ಲ, ಈ ಪೆಬಲ್ಸು ಸ್ವಲ್ಪ ಕೆಳಗಡೆಗೆ ಹಾಕ್ತಿದ್ದಾರೆ. ಅದು ಹಾಕಿದ್ರೆ ನೀರು ಇಳಿಯುತ್ತೆ ಚೆನ್ನಾಗಿ. ನಾವು ನೀರು ಹಾಕ್ದಾಗ ಈ ಥರ ಏನೂ ನಾವು ಕಲ್ಲು ಹಾಕಲಿಲ್ಲ ಅಂದರೆ ನೀರು ಇಳಿಯೋದಿಲ್ಲ, ಬರೀ ಮೇಲ್ಮೇಲೇ ಇರುತ್ತೆ. ಆ ಬಿಸಿಲಿಗೆ ಎಲ್ಲ ಡ್ರೈ ಆಗಿ ಹೋಗ್ಬಿಡುತ್ತೆ, ಫುಲ್ ಕೆಳಗಡೆವರೆಗೂ ರೂಟ್ಸ್ವರೆಗೂ ಹೋಗಲ್ಲ. ಸೊ ಈ ಥರ ಕಲ್ಲುಗಳೆಲ್ಲ ಹಾಕಿದ್ರೆ ಅಲ್ಲಿವರೆಗೂ ಹೋಗುತ್ತೆ ಅಂತ ಅಷ್ಟೆ. కదా లైట్ అయింది మనంతా బ్లాక్ ఉంది. ఇంకట్లా సన్నీళ్ళు ఎత్త కదా రండి దానికి. ಇನ್ನೂ ಸ್ವಲ್ಪ ಸ್ಮಾಲ್ ಚೇಂಜಸ್ ಮಾಡಿದ್ವಿ. ಇಲ್ಲಿ ಟಿ ವಿ ಹತ್ರ ಇತ್ತಲ್ಲ ಫಿಶಿಂದು ಟ್ಯಾಂಕ್, ಸೊ ಈ ಕಡೆ ಕಿಚನ್ಗೆ ಇಟ್ಕೊಂಡ್ವಿ. ಒಂದು ಗ್ರಾನೈಟ್ದೊಂದಿತ್ತು, ಇದು ಟೇಬಲ್ ಥರ, ಅದನ್ನು ಅಲ್ಲಿ ಹಾಕ್ಬಿಟ್ಟು ಕಿಚನಲ್ಲೇ ಇಟ್ವಿ. ಡೈನಿಂಗ್ ಟೇಬಲು ಕಿಚನ್ ಮಧ್ಯೆ, ಅಲ್ಲೂ ಓಡಾಡೋಕ್ಕೆ ಈಸಿಯಾಗಿರುತ್ತೆ. ಮತ್ತು ಟಿ ವಿ ಹತ್ರ ನೀರು ಚೆಲ್ತಾನೆ ಇರ್ತಾನೆ ಅವ್ನು ಕ್ಲೀನ್ ಮಾಡೋವಾಗೆಲ್ಲ. ಸುಮ್ಮನೆ ಅಲ್ಲಿ ಬೇಡ ಅಂದ್ಬಿಟ್ಟು ಅಲ್ಲಿ ಇಟ್ವಿ. ಚೆನ್ನಾಗಿ ಕಾಣಿಸ್ತಿದೆ. ಬುದ್ಧ ಎಲ್ಲ ಇಟ್ಬಿಟ್ಟು ಇದು ಆರ್ಟಿಫಿಷಿಯಲ್ ಎಲ್ಲ ಇಟ್ಟು ಇನ್ನೂ ರೆಡಿ ಮಾಡಿಸ್ಬಿಟ್ಟು ಲಶಿಕಾನ ಕರ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಇವತ್ತು ಬೇರೆ ಹೇರ್ ಸ್ಟೈಲ್ ಹಾಕಿದ್ದೀನಿ ಲಶಿಕಾಗೆ. ಪೋನಿ ಹಾಕಿಬಿಟ್ಟು ಇದನ್ನು ಮಾಡಿದೆ. ನೆನ್ನೆ ನಾನು ಅವಳಿಗೆ ಸುಮ್ಮನೆ ಈ ಥರ ಬಾಚಿಬಿಟ್ಟು ಕ್ಲಿಪ್ ಹಾಕ್ಬಿಟ್ಟಿದ್ದೆ. ಸರಿ ಈ ಸಲ ಪೋನಿನೇ ಹಾಕಿದ್ದೀನಿ, ಅವಳಿಗೊಂದು ಸ್ವಲ್ಪ ಆರಾಮ್ಸೆ ಇರುತ್ತೆ ಅಂದ್ಬಿಟ್ಟು. ಇವತ್ತೊಂದು ಸ್ವಲ್ಪ ಮಳೆ ಬರೋ ಥರನೇ ಇತ್ತು, ಬಟ್ ಟೆನ್ಷನ್ ಏನಿಲ್ಲ. ಟೆಂಟ್ ಎಲ್ಲ ಇದಾವೆ, ರೂಫ್ ಎಲ್ಲ ಹಾಕಿದ್ರು, ಟೆಂಟ್ ಅರೇಂಜ್ಮೆಂಟ್ಸ್ ಮಾಡಿದರು. ಸೊ ಹಂಗಾಗಿ ಏನು ಪರವಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೊರಟ್ವಿ. ಒಂದು 4 ಗಂಟೆಗೆ ಹೊರಟ್ವಿ. ಬೇಗ ಮುಗಿಸ್ಬಿಡ್ತಾರೆ, ಏನಕ್ಕಂದರೆ ಮಳೆ ಸೀಸನ್, ಅಂದರೆ ಈ ಮಳೆ ಬರೋ ಥರನೇ ಇತ್ತು ಸೈಕ್ಲೋನಿಂದ. ಹಾಗಾಗಿ ಸೊ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಮಕ್ಳಿಗೆ ಬಟ್ಟೆ ತೊಗೋಬೇಕು 3 ಜನಕ್ಕೆ. ಸೊ ಅದಕ್ಕೂ ಕೂಡ ಹೋಗಬೇಕು. ಸೊ ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಇವತ್ತಿತ್ತು. చూడు ಇನ್ನು ಟೀಚರ್ಸ್, ಇವರೆಲ್ಲ ಟೀಚರ್ಸು ಮಕ್ಕಳ ಜೊತೆಗೆ ಒಂದು ಡ್ಯಾನ್ಸ್ ಮಾಡಿದರು. ತುಂಬ ಚೆನ್ನಾಗಿ ಬಂತು. ಆಮೇಲೆ ಇದೆಲ್ಲ ಆದಮೇಲೆ ಕರಾಟೆದಿದೆ. ಇದೆಲ್ಲ ಆದಮೇಲೆ ಸಪ್ರೇಟು ಈ ಮದರ್ಸ್ಗೆ ಅಂತಲೇ ಸಪ್ರೇಟು ಡ್ಯಾನ್ಸ್ ಕೂಡ ಇತ್ತು. ಸೊ ಯಾವಾಗಲೂ ನನಗೆ ಹೇಳ್ತಿರ್ತಾರೆ ಪಾರ್ಟಿಸಿಪೇಟ್ ಮಾಡಿ ಮ್ಯಾಮ್ ಅಂತ. ನನಗೆ ಟೈಮ್ ಇರಲ್ಲ, ಅವೆಲ್ಲ ಪ್ರಾಕ್ಟೀಸ್ಗೆ ಹೋಗಬೇಕು, ಟೈಮ್ ಇರಲ್ಲ ಅಂದ್ಬಿಟ್ಟು ನಾನು ಹೋಗೋಕ್ಕೆ ಆಗಲ್ಲ. ಸ್ಟೇಟ್ ಲೆವೆಲ್ ಆಗಿರಲಿ, ನ್ಯಾಷನಲ್ ಲೆವೆಲ್ ಆಗಿರಲಿ, ಡಿಸ್ಟ್ರಿಕ್ಟ್ ಲೆವೆಲ್, ಆ ನಗುವಿಗೆ ನಮ್ಮ ಮನಸ್ಸು ತುಂಬಿರುವ ಸಿಹಿಯಾದ ಕ್ಷಣ ಈಗ ಶುರುವಾಗಲಿದೆ. ನಮ್ಮ ಪುಟ್ಟ ನಕ್ಷತ್ರಗಳು ತಮ್ಮ ಮುದ್ದಾದ ನಗುವಿನ ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ, ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು.
Pas de soleil, pas de soleil, pas de soleil, la-la-la. Pas de soleil, pas de soleil, pas de soleil, la-la-la. Pas de soleil, pas de soleil, pas de soleil, la-la-la. Pas de soleil, pas de soleil, pas de soleil, la-la-la. ಫ್ರೆಂಡ್ಸ್ ನೋಡಿದ್ರಲ್ಲ ಲಶಿಕೊಂದು ಪ್ರೋಗ್ರಾಮ್ ಮುಗೀತು. ಒಂದು 5:30 5:45 ಆಯಿತು. ಈ ಥರ ಟೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು, ಮಳೆ ಬಂದರೂ ನೆನಿಬಾರ್ದು ಅಂತ. ತುಂಬ ಜನ ಸೇರಿದರು. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು, ಟೀಚರ್ಸ್ ಕೂಡ ಮಾಡಿದ್ರು. ಇನ್ನು ನಾವು ಲಶಿಕಂದು ಪ್ರೋಗ್ರಾಮ್ ಆಗಿದ ತಕ್ಷಣವೇ ಹೊರಟ್ವಿ, ಏನಕ್ಕಂದರೆ ಶಾಪಿಂಗ್ ಮಾಡಬೇಕಿತ್ತಲ್ಲ. ಸೊ ಹಂಗಾಗಿ MG ರೋಡಲ್ಲಿ ರಾಜಾರಾಮ್ ಕಿಡ್ಸ್ ಇದೆ, ಅಲ್ಲೊಂದು ಸಲ ಹೋಗ್ತಾ ಇರ್ತೀವಿ. NS ಗಾರ್ಮೆಂಟ್ಸ್ ಇಲ್ಲ, ರಿಲಯನ್ಸ್ ಇಲ್ಲ, ಸೆಂತಿಲ್, ಈ ಥರ ಎಲ್ಲಿ ಯಾವಾಗ ಏನು ಇಷ್ಟ ಆಗುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ. ಇಲ್ಲಿ ಹೋದ್ವಿ ರಾಜಾರಾಮ್ ಅಂತ MG ರೋಡ್ ಇದರಲ್ಲಿ. ಸೊ ಎಲ್ಲರಿಗೂ 3 ಜನಕ್ಕೂ ವೈಟೇ ತೊಗೊಂಡ್ವಿ. ವೈಟ್ ಇವ್ನಿಗೆ ಇದನ್ನು ತೊಗೊಂಡ್ವಿ, ಶರ್ಟ್ ವಿತ್ ಬ್ಲೇಸರ್ ಥರ ಬರುತ್ತಲ್ಲ ಅದು. ಇನ್ನು ಇಬ್ರಿಗೂ ವೈಟ್ ಫ್ರಾಕ್ಸ್ ತೊಗೊಂಡ್ವಿ. ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್.